ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಶಬ್ದ ಮಾಲಿನ್ಯ ತುಂಬಾ ಅತಿಯಾಗಿ ಹೆಚ್ಚಾಗ್ತಾ ಇದೆ. ಇದು ಅನೇಕ ಬಾರಿ ಅನೇಕ ರೀತಿಯ ಒಂದು ಕಾರ್ಯಕ್ರಮಗಳಿರ್ಬೋದು, ರಾಜಕೀಯ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರಬಹುದು, ಅಥವಾ ಇನ್ನು ಅನೇಕ ರೀತಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿರ್ಬೋದು, ಅತ್ಯಂತ ಜೋರಾಗಿ ಶಬ್ದವನ್ನು ಮಾಡ್ಕೊಳ್ತಾ ರಸ್ತೆಯಲ್ಲಿ ಕಿರಿಸ್ತಾ ಅರಿಸ್ತಾ ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇದು ಬಹಳಷ್ಟು ಜನಕ್ಕೆ ಕೆಲವೊಮ್ಮೆ ತೊಂದರೆಯನ್ನ ಕೊಡ್ತಕ್ಕಂಥದ್ದು ಸ್ವಾಭಾವಿಕ. ಯಾಕಂತ ಹೇಳಿದ್ರೆ ಅದು ಎಸ್ಪೆಷಲಿ ಒಂದು ಆಸ್ಪತ್ರೆಯ ಜಾಗ ಇರ್ಬೋದು, ಶಾಲೆಯ ಜಾಗ ಇರ್ಬೋದು, ಅಥವಾ ಹಿರಿಯ ನಾಗರಿಕರು, ಮಕ್ಕಳು ಇರ್ತಕ್ಕಂಥ ಜಾಗಗಳಲ್ಲಿ ಅದು ತುಂಬಾ ಸಮಸ್ಯೆಗೆ ಈಡು ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಗೊತ್ತಿರುತ್ತೆ. ಇತ್ತೀಚೆಗೆ ನಮ್ಮ ಹಿಂದೂಗಳ ಹಬ್ಬ ಇರ್ಬೋದು, ಮುಸ್ಲಿಂಗಳ ಹಬ್ಬ ಇರ್ಬೋದು, ಅಥವಾ ಅನೇಕ ಧಾರ್ಮಿಕ ಹಬ್ಬಗಳಿರಬಹುದು, ಅಲ್ಲಿ ಈ ಡೊಳ್ಳು ಕುಣಿತ, ಡಿಜೆ ಹಾಕೊಂಡು ಸೌಂಡ್ ಮಾಡ್ತಕ್ಕಂಥದ್ದು ಇದು ಅತಿಯಾಗಿ ಬಳಕೆ ಆಗ್ತಾ ಇರ್ತದ್ದು ನೋಡಿದ್ವಿ. ಇತ್ತೀಚೆಗೆ ನಾನೊಂದು ಪತ್ರಿಕಾ ವರದಿಯಲ್ಲಿ ಕೂಡ ತೀರ್ಥಹಳ್ಳಿಯಲ್ಲಿ ಗಣಪತಿ ವಿಸರ್ಜನೆ ಸಮಯದಲ್ಲಿ ಒಬ್ರು ಹಿರಿಯ ನಾಗರಿಕರು ಹೃದಯಾಪಘಾತಕ್ಕೆ ಒಳಗಾಗಿದ್ದಾರೆ ಆ ಡಿಜೆ ಸೌಂಡ್ ಇಂದ ಅಂತ ಹೇಳ್ಬಿಟ್ಟು ಕೂಡ ಕೇಳ್ಪಟ್ಟಿದ್ದೆ. ನಮ್ಮ ಮನವಿ ನಾಗರಿಕರಲ್ಲಿ ಮತ್ತು ಸಹೃದಯರಲ್ಲಿ ಮತ್ತು ಸರ್ವರಲ್ಲಿ ಕೂಡ ಇಷ್ಟೇ. ನಾನೊಬ್ಬ ವೈದ್ಯನಾಗಿ ಹೇಳ್ತಾ ಇರೋದು, ಈ ಅತಿಯಾದ ಶಬ್ದ ಮಾಲಿನ್ಯದಿಂದ ಅದು ಎಸ್ಪೆಷಲಿ ಆಸ್ಪತ್ರೆಗಳ ಮುಂದೆ ಅತಿ ಜೋರಾಗಿ ಡಿಜೆ ಹಾಕೊಳ್ತಕ್ಕಂಥದ್ದು, ಡೊಳ್ಳು ಹೊಡಿತಕ್ಕಂಥದ್ದು, ಇದು ಕೆಲವು ನಿಮಿಷ ಅಲ್ಲ, ಅರ್ಧ ಗಂಟೆ, 1 ಗಂಟೆವರೆಗೂ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಹೃದಯ ಸಂಬಂಧಿ ರೋಗ ಇರ್ತದೆ, ಅವ್ರಿಗೆ ಪ್ರಶಾಂತವಾದ ವಾತಾವರಣ ಬೇಕಾಗಿರುತ್ತೆ. ಅಲ್ಲಿ ಜೋರಾಗಿ ಮಾತಾಡ್ಲಿಕ್ಕೂ ನಾವು ಆಸ್ಪತ್ರೆ ಒಳಗಡೆ ನಿರ್ಬಂಧಿಸ್ತೀವಿ, ಅಂತವ್ರು ಇರ್ತಾರೆ. ಅದೇ ರೀತಿ ಒಬ್ರಿಗೆ ಖಿನ್ನತೆ ಇರ್ಬೋದು, ಅವ್ರಿಗೆ ಪ್ರಶಾಂತವಾದ ವಾತಾವರಣ ಬೇಕು, ತಲೆನೋವು, ಮೈಗ್ರೇನಿನ ಸಮಸ್ಯೆ ಇರ್ಬೋದು, ಹುಟ್ಟಿದ ಮಕ್ಕಳು, ನವಜಾತ ಶಿಶುಗಳಿರಬಹುದು, ಇವರಿಗೂ ಕೂಡ ಅತಿಯಾದ ಶಬ್ದ ಆದ್ರೆ ಮಕ್ಕಳು ಬೆಚ್ಚಿ ಬೀಳ್ತವೆ. ಅವಕ್ಕೂ ಕೂಡ ಅದೇ ರೀತಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ಬೋದು. ಗರ್ಭಿಣಿ ಸ್ತ್ರೀಯರು ಇರ್ತಾರೆ. ಸೊ ಹಾಗಾಗಿ ಇಂಥ ಒಂದು ನಮ್ಮ ಕಳಕಳಿ ಮನವಿ ಏನಂತ ಹೇಳಿದ್ರೆ, ಅಂತ ಸೂಕ್ಷ್ಮವಾದ ಸ್ಥಳಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ, ಶಬ್ದ ಮಾಲಿನ್ಯದ ದೃಷ್ಟಿಯಿಂದ ಆ ಸ್ಥಳಗಳಲ್ಲಿ ಈ ತರ ಅತಿರೇಕದ ಒಂದು ಡೊಳ್ಳು ಕುಣಿತ ಆಗಿರ್ಬೋದು, ಡಿಜೆ ಹಾಕೊಳ್ಳೋದಾಗಿರ್ಬೋದು, ಕಾನೂನಾತ್ಮಕವಾಗಿ ಅದನ್ನ ನಮ್ಮ ಜಿಲ್ಲಾಡಳಿತ ಇರಬಹುದು ಅಥವಾ ನಮ್ಮ ಪೊಲೀಸ್ ವ್ಯವಸ್ಥೆ ಇರಬಹುದು, ಅದನ್ನ ಆದಷ್ಟು ಅಲ್ಲಿ ನಿಲ್ಲಿಸಬೇಕು. ಬೇರೆ ಕಡೆ ಒಂದು ಫೀಲ್ಡ್ ಅಲ್ಲೋ ಅಥವಾ ವಿಸರ್ಜನಾ ಸಮಯದಲ್ಲೋ ಮಾಡೋದ್ರಲ್ಲಿ ಏನೇ ತಪ್ಪಿಲ್ಲ. ಆ ನಂಬಿಕೆಯನ್ನ ಒಂದು ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಹೋಗೋದ್ರಲ್ಲಿ ಎಲ್ಲರಿಗೂ ಒಂದು ಮನಸ್ಸಿಗೆ ಶಾಂತಿ ಕೊಡೋ ರೀತಿಯಲ್ಲಿ ನಾವು ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಆದ್ರೆ ಕೆಲವೊಮ್ಮೆ ಏನಾಗ್ತಾ ಇದೆ, ರಾತ್ರಿ 12 ಗಂಟೆವರೆಗೂ ಕೂಡ ಈ ತರ ವಿಸರ್ಜನೆಗೆ ಹೋಗ್ತಾ ಡೊಳ್ಳು ಕುಣಿತ ಮಾಡ್ಕೊಂಡು ಹೋಗ್ತಾ ಇರೋದು ಅಕ್ಕಪಕ್ಕ ಇರತಕ್ಕಂತ ಏರಿಯಾದಲ್ಲಿ ಎಲ್ಲರಿಗೂ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ. ಆದಷ್ಟು ಬೇಗ ವಿಸರ್ಜನೆಯನ್ನ ಮುಗಿಸ್ಬೇಕು. ಅಂಡ್ ಈ ತರ ಸೂಕ್ಷ್ಮ ಸ್ಥಳವಾದ ಆಸ್ಪತ್ರೆಗಳು ಮತ್ತೆ ಮಕ್ಕಳಿರ್ತಕ್ಕಂಥ ಸ್ಥಳಗಳು ಇಲ್ಲಿಗೆ ದಯವಿಟ್ಟು ಅದನ್ನ ಮಾಡಬೇಡಿ ಅನ್ನೋ ಒಂದು ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು. ಡಾಕ್ಟರ್ ಅರವಿಂದ್ ಎಸ್ ಟಿ, ಪಾಸಿಟಿವ್ ಮೈಂಡ್ ಹಾಸ್ಪಿಟಲ್. ಶಿವಮೊಗ್ಗ ನಗರದಲ್ಲಿ ನಿನ್ನೆ ದಿವಸ ಹಿಂದೂ ಸಂಘಟನಾ ಮಹಾಮಂಡಳಿ ಸಮಾರಂಭದ ಬೃಹತ್ ರಾಜಬೀದಿಯೋತ್ಸವವನ್ನು ಆಚರಣೆ ಆಯಿತು. ಸಂತೋಷ ಆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಜನ
ಭಾಗವಹಿಸಿದ್ರು. ಶಿವಮೊಗ್ಗ ನಗರದಿಂದ, ಶಿವಮೊಗ್ಗ ಜಿಲ್ಲೆಯಿಂದಾನು ಸಹ ಜನ ಆಗಮಿಸಿದ್ರು. ತುಂಬಾ ಅದ್ದೂರಿಯಾಗಿ ಈ ಒಂದು ಮೆರವಣಿಗೆ ಕಾರ್ಯಕ್ರಮ ನಡೀತು. ಶಿವಮೊಗ್ಗ ನಗರದ ಭೀಮನ ದೇವಸ್ಥಾನದಿಂದ ಹಿಡಿದು ಕೋಟೆ ರಸ್ತೆ, ನಮ್ಮ ರಾಮಣ್ಣ ಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್, ಅಮೀರ್ ಅಹಮದ್ ಸರ್ಕಲ್, ಗೋಪಿ ಸರ್ಕಲ್, ಇಲ್ಲಿ ತನಕನೂ ಸಹ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ರು. ಆದರೆ ಎಲ್ಲಿ ಇವರೆಲ್ಲ ಸ್ವಲ್ಪ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ, ಹಾಸ್ಪಿಟ್ಲುಗಳು, ಶಿವಮೊಗ್ಗ ನಗರದ ಗಾಂಧಿ ಬಜಾರ್ನಲ್ಲಿ ಯಾವುದೇ ಹಾಸ್ಪಿಟ್ಲ್ ಇಲ್ಲ. ಡೊಳ್ಳು ಕುಣಿತ, ವೀರಗಾಸೆ ಮತ್ತು ಕುಣಿತ ಎಲ್ಲ ಇತ್ತು. ಆದ್ರೂ ಸಹ ಏನು ತೊಂದರೆ ಆಗ್ಲಿಲ್ಲ. ಅಮೀರ್ ಅಹಮದ್ ಸರ್ಕಲ್ ಅಲ್ಲೂ ಸಹ ತುಂಬಾ ಹೊತ್ತು ಡೊಳ್ಳು ಅದು ಎಲ್ಲ ಹೊಡೆದ್ರು. ಅಲ್ಲಿ ಏನು ಹಾಸ್ಪಿಟ್ಲ್ಗಳಿಲ್ಲ. ನೈರು ರಸ್ತೆಯಲ್ಲೂ ಎಲ್ಲೂ ಹಾಸ್ಪಿಟ್ಲ್ಗಳಿಲ್ಲ. ಆ ನಮ್ಮ ಗೋಪಿ ವೃತ್ತದಲ್ಲಂತೂ ಮ್ಯೂಸಿಕ್ ಹಾಕೊಂಡು ಸಿಕ್ಕಾಪಟ್ಟೆ ಕುಣಿದ್ರು. ಆಯ್ತು, ಸಂತೋಷ ಮತ್ತು ಸಡಗರದ ವಿಚಾರ. ಹಬ್ಬ ವರ್ಷದಲ್ಲಿ ಒಂದೇ ಸತಿ ಬರೋದು. ಮೆರವಣಿಗೆಯಲ್ಲಿ ಹೆಣ್ಮಕ್ಳು ಸಹ ತುಂಬಾ ಕುಣಿದ್ರು, ಒಳ್ಳೆ ವಿಚಾರ. ಅದೆಲ್ಲ ನಾವು ತಪ್ಪಂತ ಹೇಳಕ್ಕಾಗಲ್ಲ. ಅದರ ಮುಂದೆ ಸಾಗಿದ ಮೆರವಣಿಗೆ ಸರ್ಜಿ ಹಾಸ್ಪಿಟ್ಲು ಮತ್ತು ನಮ್ಮ ನಂಜಪ್ಪ ಹಾಸ್ಪಿಟ್ಲ್ ಹತ್ರ ಇವರೆಲ್ಲ ಡೋಲ್ ಹಾಕೊಂಡು ಏನ್ ಕುಡಿದ್ರು, ಅದೆಲ್ಲ ಸ್ವಲ್ಪ ನಮಗೆ ತುಂಬಾ ಬೇಜಾರು ಅನ್ಸಿದೆ ಮನ್ಸಿಗೆ. ಯಾಕಂತ ಹೇಳಿದ್ರೆ ಅಲ್ಲೆಲ್ಲ ತುಂಬಾ ಪೇಷಂಟ್ಗಳು, ಹಾರ್ಟ್ ಪೇಷಂಟ್ಗಳಾಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳಿಂದ ನೆರಳುತ್ತಿರುವಂತ ಪೇಷಂಟ್ಗಳಾಗಿರ್ಬೋದು, ಅದ್ರಲ್ಲಿ ನಮ್ ತಂದೆ ತಾಯಿ ಇರ್ಬೋದು, ಅಲ್ಲಿ ಕುಣಿದವರ ರಿಲೇಷನ್ಗಳು ಸಹ ಇರ್ಬೋದು. ಇಂಥ ವಿಚಾರದಲ್ಲಿ ಅಲ್ಲಿ ಇವ್ರು ಕುಣಿದಿದ್ದು ನನಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ನಮ್ಮ ಇಡೀ ಶಿವಮೊಗ್ಗ ಜಿಲ್ಲೆ ಇದನ್ನ ಗಮನಿಸ್ಬೇಕು. ಅಂತರ ಎಲ್ಲ ಸೆನ್ಸಿಟಿವ್ ಪ್ಲೇಸ್ ನಲ್ಲಿ ಸರ್ಕಾರದಿಂದ ಆ ಹಾಸ್ಪಿಟ್ಲ್ ಜಾಗದಲ್ಲಿ ಸಾಗುವಾಗ, ಕಾಲೇಜು, ಪೊಲೀಸ್ ಇದ್ರ ಹತ್ರ ಎಲ್ಲ ಹೋಗುವಾಗ ಯಾವುದೇ ರೀತಿ ಹಾರನ್ ಸಹ ಹೊಡಿಬಾರ್ದು ಅಂತ ಒಂದು ರಿಸ್ಟ್ರಿಕ್ಷನ್ ಇರುವಾಗ ಇವರು ಡೊಳ್ಳು ಕುಣಿತನ ಅಷ್ಟು ಗಂಟೆ ಗಟ್ಟಲೆ ಎಲ್ಲ ಹೊಡೆದಿರೋದು ತುಂಬಾ ರೋಗಿಗಳಿಗೆಲ್ಲ ತುಂಬಾ ನೋವಾಗಿದೆ. ಆ ರೋಗಿಗಳಿಗೆ ಅವ್ರ ಮುಂಚೆನೆ ತೊಂದರೆಯಲ್ಲಿ ಇರ್ತಾರೆ. ಅವ್ರ ಮನೆಯವ್ರು ಹೋಗೋದು ಬರೋದು, ಹಾಸ್ಪಿಟ್ಲ್ ಅಲ್ಲಿ ICC ವಾರ್ಡ್ ನಲ್ಲಿ ಮನೆಯವರಿಗೆ ಮಾತಾಡಕ್ಕೆ ಒಬ್ಬರಿಂದ ಇಬ್ರಿಗೆ ಬಿಡಲ್ಲ. ಅಂತ ಸನ್ನಿವೇಶಗಳಿದ್ದಾಗ ಇವ್ರು ಸಿಕ್ಕಾಪಟ್ಟೆ ಡೋಳು ಕುಣಿತನ ಹೊಡೆದಿ ಅವ್ರ ಮೇಲೆ ತುಂಬಾ ಪರಿಣಾಮ ಬಿದ್ದಿದೆ ಅಂತೇಳಿ ನಾನು ಬೇಜಾರಿಂದ ಹೇಳ್ತಾ ಇದ್ದೀನಿ. ಯಾರೇ ಆಗ್ಲಿ, ನನ್ನ ಅಣ್ಣ ತಮ್ಮಂದ್ರೆ ನೀವೆಲ್ಲ ವಿಶ್ವಾಸದಿಂದ, ಪ್ರೀತಿ ವಿಶ್ವಾಸದಿಂದ ಬಾಳಂತ ಸಂದರ್ಭದಲ್ಲಿ ನಮ್ಮ ದ್ವೇಷಕ್ಕೆ ಎಲ್ಲೋ ಹೋಗಿ ಅಮಾಯಕರನ್ನ ತೊಂದರೆ ಕೊಡೋದು ತಪ್ಪು. ಮತ್ತೆ ಈ ತರ ಆದ ಪೇಷಂಟ್ಗಳು ನರಳ್ತಾ ಇದ್ದಾರೆ, ಹಾಸ್ಪಿಟ್ಲೆ ಮುಂದೆನೆ ನೀವು ಹೊಡೆದಿರೋದು ಡೋಲು, ಇದು ತುಂಬಾ ವಿಷಾದನೀಯ. ಆದ್ರಿಂದ ತಾವುಗಳು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಹಾಸ್ಪಿಟ್ಲ್ಗಳ ಹತ್ರ ಈ ತರ ಒಂದು ತಪ್ಪು ಕೆಲಸ ಮಾಡದೆ, ಮಹಾಮಂಡಳಿ ನಮ್ಮ ಇದಕ್ಕೂ ನಾನು ಹೇಳ್ತೀನಿ, ದಯವಿಟ್ಟು ತಾವು ಸಹ ಇದ್ರ ಜೊತೆಗೆ ನಮ್ಮ ಜೊತೆಗೆ ಸಹಕರಿಸಬೇಕು. ಹುಡುಗರೇನೋ ತಪ್ಪು ಮಾಡ್ತಾ ಇದ್ದಾರೆ, ತಪ್ಪು ಮಾಡಿದಾಗ ನಾವು ಅವ್ರನ್ನ ತಡೆ ಹಿಡಿಬೇಕು. ಇಂಥ ತಪ್ಪುಗಳು ಮುಂದಿನ ದಿನಗಳಲ್ಲಿ ನಡೆದೇ ಇರುವಾಗ ನಾವು ನೋಡ್ಕೊಬೇಕು ಅಂತೇಳಿ ನಾನು ನಮ್ಮ ಶಿವಮೊಗ್ಗ ನಗರದ ಜನತೆಗೆ ಮತ್ತು ಅರೇಂಜ್ಮೆಂಟ್ ಮಾಡಿದಂತ ಕಮಿಟಿಗಳಿಗೆ, ಎಲ್ಲ ಜನಸಾಗರವೇ ಬಂದಿತ್ತು. ಅದರಲ್ಲಿ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಎಲ್ಲ ಪಕ್ಷದ ಜನಾಂಗದವರು ಸೇರಿ ಈ ಒಂದು ಮೆರವಣಿಗೆಯನ್ನು ಅದ್ದೂರಿಯಾಗಿ ಮಾಡಿದ್ರು. ಅದು ತುಂಬಾ ಸಂತೋಷ ಆಯ್ತು. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಾಳೆ ಮತ್ತೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಹೋಮ್ ಗಣಪತಿಯು ಸಹ ಇದೆ. ದಯವಿಟ್ಟು ಹೋಮ್ ಗಣಪತಿ ಸಾಗುವ ದಾರಿಯಲ್ಲೂ ಸಹ ಯಾವ್ದಾರ ಆಸ್ಪತ್ರೆ ಇದ್ರೆ ಈ ತರ ತಪ್ಪು ನೀವು ಮುಂದುವರ್ಸ್ಕೊಂಡು ಹೋಗ್ಬೇಡಿ. ಅದೇ ರೀತಿ 22ನೇ ತಾರೀಕು ಭಾನುವಾರದಂದು ಈದ್ ಮಿಲಾದ್ ಹಬ್ಬವೂ ಸಹ ನಮ್ಮ ನಗರದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೀತಾ ಇದೆ. ನಾನು ಅವರಲ್ಲೂ ಮನವಿ ಮಾಡ್ಕೊಂತೀನಿ, ದಯವಿಟ್ಟು ಯಾವುದೇ ಈ ತರ ಜಾಗದಲ್ಲಿ ಜೋರಾಗಿ ಮ್ಯೂಸಿಕ್ ಹಾಕೋದು, ಕುಣಿಯೋದು ಇವೆಲ್ಲ ನೀವು ಮಾಡಕ್ ಹೋಗ್ಬೇಡಿ. ಅದರಲ್ಲಿ ಡೊಳ್ಳು ಕುಣಿತ ಇರುವುದಿಲ್ಲ. ಆದ್ರೂ ಸಹ ನೀವು ಸ್ಪೀಕರ್ ಹಾಕೊಂಡು ಏನ್ ಮ್ಯೂಸಿಕ್ ಹಾಕ್ತೀರಾ, ಆ ಮ್ಯೂಸಿಕ್ ಆಸ್ಪತ್ರೆಗಳು ಬಂದ ಸಮಯದಲ್ಲಿ ತಾವು ಅದನ್ನ ವಾಲ್ಯೂಮ್ ಕಮ್ಮಿ ಮಾಡ್ಬೇಕು. ಆದ್ರೆ ನೀವು ಆಫ್ ಮಾಡ್ಕೊಂಡೆ ಅದ್ರಲ್ಲಿ ಅಷ್ಟು ದಾರಿಯಲ್ಲೂ ಸಾಗ್ಬೇಕು ಅಂತ ಹೇಳಿ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ನಡಿಬೇಕು. ಯಾಕಂತ ಹೇಳಿದ್ರೆ ಈ 3 ಮೆರವಣಿಗೆ ಇದೆ. ಈ 3 ಮೆರವಣಿಗೆಯಲ್ಲಿ ಯಾವ ಮೆರವಣಿಗೆ ಶಾಂತಿಯುತವಾಗಿ ನಡೀತು ಅಂತ ಹೇಳಿ ನಮ್ಮ ಶಿವಮೊಗ್ಗದ ಜನ ನೋಡ್ತಾ ಇದ್ದಾರೆ, ಸಮೀಕ್ಷೆ ಮಾಡ್ತಾರೆ. ಅಂತವರಿಗೆ ನೀವು ದಯವಿಟ್ಟು ಉತ್ತರ ಕೊಡಬೇಕು. ಶಾಂತಿಯುತವಾಗಿ ನಡೆದಂತ ಮೆರವಣಿಗೆ ನಿಮ್ದಾಗಿರ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಹೆಸರು ಆಫ್ತಾಬ್ ಪರ್ವೀಸ್ ಅಂತೇಳಿ, ಮುಸ್ಲಿಂ ಮುಖಂಡರು. ಎಲ್ಲರಿಗೂ ನಮಸ್ಕಾರ. ಮೊದಲನೆಯಾಗಿ ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳು. ಮೊನ್ನೆ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಏನಾಯ್ತು ಶಿವಮೊಗ್ಗದಲ್ಲಿ, ಬಹಳ ಅದ್ದೂರಿಯಾಗಾಯ್ತು. ನಿಮಗೆಲ್ಲರಿಗೂ ತಿಳಿದಂತೆ ಸಹಸ್ರಾರು ಜನರು ಭಾಗವಹಿಸಿ ಬಹಳಷ್ಟು ಖುಷಿಯಿಂದ ಆಚರಣೆ ಮಾಡಿದ್ದೇವೆ. ಆದರೆ ಒಂದು ಆಸ್ಪತ್ರೆ ಎದುರುಗಡೆ ಒಂದು ಡ್ರಮ್ ಬಾರಿಸುವ ಒಂದು ಕಾರ್ಯಕ್ರಮ ನೋಡಿದೆ.
ಮಹಾಗಣಪತಿ ಬರುವಂತ ಸಂದರ್ಭದಲ್ಲಿ ಅಥವಾ ಬರುವುದಕ್ಕಿಂತ ಮೊದಲೇ ಕೆಲವೊಂದು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದ್ರು. ಸೊ ಅಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಶಬ್ದ ಮಾಲಿನ್ಯ ಮಾಡೋದು ನಮಗೆ ಯಾಕೋ ಇಷ್ಟ ಆಗಿಲ್ಲ. ಸೊ ದಯವಿಟ್ಟು ಅಲ್ಲಿ ತುಂಬಾ ಜನ ರೋಗಿಗಳೆಲ್ಲ ಇರ್ತಾರೆ, ಅವರಿಗೆಲ್ಲ ತುಂಬಾ ತೊಂದರೆ ಆಗಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಂತಹ ಕಾರ್ಯಕ್ರಮಗಳಲ್ಲೂ ಇಂತಹ ಸೂಕ್ಷ್ಮ ಪ್ರದೇಶಗಳಾದಂತಹ ಆಸ್ಪತ್ರೆಯ ವಾತಾವರಣಗಳಲ್ಲಿ, ಆಸ್ಪತ್ರೆಯ ಅಕ್ಕಪಕ್ಕದಲ್ಲಿ ಯಾವುದೇ ಶಬ್ದ ಮಾಲಿನ್ಯ ಮಾಡದಂತೆ ಹಬ್ಬವನ್ನು ಆಚರಿಸೋಣ ಎಂದು ಹೇಳಿಕ್ ಇಷ್ಟಪಡ್ತೇನೆ. ಉಮೇಶ್, ಶಿವಮೊಗ್ಗ.